ಸಿದ್ದರಾಮಯ್ಯ ಕೂಡ ಭ್ರಷ್ಟರು, ಡಿಕೆ ಶಿವಕುಮಾರ್ ಹುಟ್ಟಿನಿಂದಲೇ ಭ್ರಷ್ಟರು. ಇವರಿಬ್ಬರು ಒಟ್ಟಾಗಿ ಕರ್ನಾಟಕವನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದರು. ಸಿರ್ಸಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಮನೆಗೆ ಹೋಗಿ ನಕಲಿ ಕೋಳಿ ತಿಂದ್ರು. ಅವರು ಅವರ ಮನೆಗೆ ಹೋಗಿ ಇಡ್ಲಿ ವಡೆ ತಿಂದ್ರು. ಸಿದ್ದರಾಮಯ್ಯ ನಕಲಿ ಕೋಳಿಯನ್ನ ಪ್ರೀತಿಸುತ್ತಾರೆ, ಡಿಕೆ ಶಿವಕುಮಾರ್ ನೋಟ್ಸ್ ಪ್ರೀತಿಸುತ್ತಾರೆ. ಈ ಸರ್ಕಾರಕ್ಕೆ ಲೂಟಿ ಮಾಡುವುದನ್ನ ಬಿಟ್ರೆ ಬೇರೆ ಏನು ತಿಳಿದಿಲ್ಲ. ಸಿದ್ದರಾಮಯ್ಯ ಕೂಡ ಒಬ್ಬ ಭ್ರಷ್ಟರು, ಇನ್ನು ಡಿಕೆ ಶಿವಕುಮಾರ್ ಕೂಡ ಹುಟ್ಟಿನಿಂದಲೇ ಭ್ರಷ್ಟರು. ಇವರಿಬ್ಬರು ಒಟ್ಟಾಗಿ ಕರ್ನಾಟಕವನ್ನ ಲೂಟಿ ಮಾಡುತ್ತಿದ್ದಾರೆ. ಜನರಿಗೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುತ್ತಿಲ್ಲ. ಬೆಳಗ್ಗೆ ಎದ್ರೆ ಗಡಿಯಾರದ ವಿಚಾರವಾಗಿದೆ. ಇಬ್ಬರು ಪ್ರತಿದಿನ ವೈಯಕ್ತಿಕವಾಗಿ ಶಾಸಕರನ್ನ ಭೇಟಿಯಾಗುತ್ತಿದ್ದಾರೆ. ಇಬ್ಬರು ಕೂಡ ಪ್ರಲೋಭನೆಗೆ ಒಳಗಾಗುತ್ತಿದ್ದಾರೆ. ಜಾತಿ ಆಧಾರಿತ ಮುಖ್ಯಮಂತ್ರಿಯಾಗಿರುವುದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಏನು ಮಾಡಿದ್ದಾರೆ? ಅವರು ಮಾತನಾಡೋದಿದ್ರೆ ದಿನ ಬೆಳಗಾದ್ರೆ ಸಾಬ್ರು ಸಾಬ್ರು ಅಂತಾರೆ ಎಂದು ಕಿಡಿಕಾರಿದರು. ಮನೆಗೆ ಹೋಗಿ ಇವರು ಇಡ್ಲಿ ವಡ ತಿಂದು ಬಂದರು. ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಪ್ರಿಯ, ಡಿ ಕೆ ಶಿವಕುಮಾರ್ ನೋಟು ಪ್ರಿಯ. ದುಡ್ಡು ಲೂಟಿ ಮಾಡೋದು ಬಿಟ್ಟರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟ ಆಗ್ಯಾರ. ಡಿ ಕೆ ಶಿವಕುಮಾರ್ ಅಂತರೂ ಆ ಜನ್ಮನೇ ಭ್ರಷ್ಟ. ಇಬ್ಬರು ಕೂಡಿ ಕರ್ನಾಟಕವನ್ನು ಲೂಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಜನಪರವಾದಂಥ ಅಭಿವೃದ್ಧಿ ಕಾಮಗಾರಿಗಳಿಲ್ಲ. ಮಾತೆತ್ತಿದ್ರೆ ಗ್ಯಾರಂಟಿ ಒಂದು ಬಿಟ್ಟರೆ ಅವ್ರ ಬಳಿ ಇಂಥ ಒಂದು ನೀರಾವರಿ ಯೋಜನೆಗಳು, ಈ ಭಾಗದಲ್ಲಿ ಕೈಗಾರಿಕೆಗಳು ಅನ್ನೋಂಥ ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡೋದೇ ಇಲ್ಲ. ಬೆಳಗ್ಗೆ ಎದ್ದರೆ ಆ ವಾಚ್ ಹಾಕ್ಕೊಂಡ್ರು, ಈ ವಾಚ್ ಹಾಕ್ಕೊಂಡ್ರು. ಇವರು ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೆ. ಅವ್ರ ಮನೆಗೆ ತಿಂಡಿಗೆ ಹೋಗೋದು, ಇವ್ರ ಮನೆಗೆ ತಿಂಡಿಗೆ ಹೋಗೋದಿಲ್ವಾ? ಹೀಗೆ ತಿಂಡಿಗೆ ಹೋಗ್ತಾರೆ. ಈ ರೀತಿ ಜನರನ್ನು ಹುಚ್ಚರಲ್ಲಿ ತೆಗೆಯುವಂಥ ಕೆಲಸ ಇಬ್ಬರು ಕೂಡಿ ಮಾಡ್ತಾ ಇದ್ದಾರೆ. ಮತ್ತು ಇಷ್ಟಕ್ಕೂ ನಿಂತಿಲ್ಲ. ಇನ್ನೂ ಶಾಸಕರನ್ನ ವೈಯಕ್ತಿಕವಾಗಿ ಇಬ್ಬರು ಭೇಟಿ ಆಗ್ತಾ ಇದ್ದಾರೆ. ಇಬ್ಬರು ಆಶೆ ಆಮಿಷಗಳನ್ನ ಒಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿರೋರನ್ನ ಈ ಕಡೆ ತೊಗೋಬೇಕತ್ತಾರೆ, ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲೂ ಈ ಕಡೆ ತೊಗೋಬೇಕತ್ತಾರೆ. ಅದರ ಮಧ್ಯದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು ಮುಖ್ಯಮಂತ್ರಿ ಆಗ್ಲತ್ತ ಅವ್ರದ್ದೊಂದು ಲಾಬಿ. ಅಂದರೆ ಒಂದು ಜಾತಿ ಆಧಾರಿತ ಮುಖ್ಯಮಂತ್ರಿ ಆಗೋದ್ರಿಂದ ಏನೂ ಲಾಭ ಇಲ್ಲ. ಯಾರು ರಾಜ್ಯದ ಹಿತ ಮಾಡಬೇಕು, ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಬೇಕು, ಅಭಿವೃದ್ಧಿ ಆಗ್ಬೇಕನ್ನೋಂಥ ಮುಖ್ಯಮಂತ್ರಿ ಆಗಬೇಕು ಹೊರತು ಯಾವುದೇ ಒಂದು ಜಾತಿಯ ಮುಖ್ಯಮಂತ್ರಿ ಆದರೆ ಆ ಜಾತಿ ಏನು ಇವತ್ತೇನು ಸಿದ್ದರಾಮಯ್ಯ ಆಗಿದ್ದರಿಂದ ಇಡೀ ಕುರುಬ ಸಮಾಜ ಎಲ್ಲ ಉದ್ಧಾರ ಆಗಿಬಿಟ್ಟಿದೆ. ಇವತ್ತು ಅವ್ರು ಆ ಕುರುಬ ಸಮಾಜಕ್ಕಾದರೂ ಏನು ಮಾಡಿದ್ದಾದರೂ ಏನು ಸಿದ್ದರಾಮಯ್ಯ ಏನೂ ಇಲ್ಲ. ಮಾತೆತ್ತಿದ್ರೆ ಸಾಬ್ರು ಸಾಬ್ರು ಸಾಬ್ರು, ಬೆಳಗ್ಗೆ ಎದ್ದರೆ ಸಾಬ್ರು, ಮುಂದೆ ಸಾಬ್ರು, ಮಧ್ಯಾಹ್ನ ಜಮೀರ್ ಸಾಬ್ರು. ಇಷ್ಟೇ ನಡೆದ ಸಾಬ್ರನ್ನ ಬಿಟ್ಟರೆ ಈ ಸರ್ಕಾರದಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ. ಉರ್ದು ಶಾಲೆಗಳಿಗೆ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಕನ್ನಡ ಶಾಲೆಗಳ ದಿನದಿಂದ ದಿನಕ್ಕೆ ಕುಸಿದೋಗಿ, ಕಟ್ಟಡಗಳು ಕುಸಿದೋಗಿ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಇವತ್ತು ಯಾರು ಕನ್ನಡ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.